Hello students and welcome to Physics Pep Talk. ಈ ವಿಡಿಯೋದಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಇಂದ 5 ಮಾರ್ಕ್ ಇಂಪಾರ್ಟೆಂಟ್ ಡಿರೈವೇಶನ್ ಅನ್ನು ನಾನು ಒಂದು ಮಾಡ್ತೀನಿ. ಈ ವಿಡಿಯೋದಿಂದ ಎಲ್ಲಾ ವಿಡಿಯೋದು 5 ಮಾರ್ಕ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಒಂದು ಮಾಡಿ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಚಾಪ್ಟರ್ ವೈಸ್ ಮಾಡಿ ಒಂದೇ ಪ್ಲೇ ಲಿಸ್ಟ್ ಗೆ ಹಾಕ್ತೀನಿ which will be helpful for your final exams. So magnetic field on the axis of a circular current loop. ಈ ಡಿರೈವೇಶನ್ ಅನ್ನು ಮಾಡೋಣ. I will consider a circular loop of radius capital R and center at point O. ಅಂದ್ರೆ ಇದು just like a bangle of radius capital R ಇದೆ, ಅದಕ್ಕೆ ಸೆಂಟರ್ ಪಾಯಿಂಟ್ O ಇದೆ ಅಂತ ಕನ್ಸಿಡರ್ ಮಾಡ್ತೀನಿ. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಾನು ಹೇಳಬೇಕಾದ್ರೆ there should be a current flowing in this circular loop. I will consider that current as capital I flowing in the circular loop in anti-clockwise direction ಅಂತ ಅಸ್ಯೂಮ್ ಮಾಡ್ಕೋತೀನಿ. ಸೊ ನಾನು ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಕಂಡುಹಿಡಿಬೇಕು? ಆನ್ ದ ಆಕ್ಸಿಸ್ ಆಫ್ ದ ಸರ್ಕ್ಯುಲರ್ ಲೂಪ್. Okay, I'll consider a point P which is at a distance small x from the center of the circular loop. Okay, consider ಮಾಡ್ಕೊಂಡೆ. ಇವಾಗ ನಾನು ಒಂದು ಕರೆಂಟ್ ಎಲಿಮೆಂಟ್ ಇದೆ ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ಬೇಕು. I will assume a current element AB of length DL at this point. Okay, so now ಈ ಕರೆಂಟ್ ಎಲಿಮೆಂಟ್ ಇಂದ ಈ ಪಾಯಿಂಟ್ P ಎಷ್ಟು ಡಿಸ್ಟೆನ್ಸ್ ಇದೆ? So that is at a distance of small r ಅಂತ ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ. So now this radial vector of the point P makes an angle theta with the radius of the circular loop, and this theta is always 90 degree. ಇದು ಸೀಕ್ರೆಟ್, ಇದು ನೀವು ಯಾವಾಗಲೂ ನೆನ್ಪಿಟ್ಕೊಂಡಿರಿ. ಯಾಕೆ ಅಂದ್ರೆ ನೋಡಿ, ಈ ರೇಡಿಯಲ್ ವೆಕ್ಟರ್ ಸ್ಮಾಲ್ r ಏನಿದೆ, ದಿಸ್ ಇಸ್ ನಥಿಂಗ್ ಬಟ್ ಅ ಟ್ಯಾಂಜೆಂಟ್ ಟು ಅ ಸರ್ಕಲ್. ಟ್ಯಾಂಜೆಂಟ್ ಮತ್ತೆ ರೇಡಿಯಸ್ ಹೇಗೆ ರಿಲೇಟ್ ಆಗಿರುತ್ತೆ? ದೇ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಈ ಥೀಟಾ 90 ಡಿಗ್ರಿ, ಅದು ನೆನ್ಪಿಟ್ಕೊಂಡಿರೋದು ಅಷ್ಟೇ, ಅದನ್ನೆಲ್ಲೂ ಬರೆಯಕ್ಕೆ ಹೋಗ್ಬೇಡಿ. ಸೊ ಸಿಮಿಲರ್ಲಿ ದ ಸರ್ಕಲ್ ಇಸ್ ಆಲ್ವೇಸ್ ಸಿಮಿಟ್ರಿಕಲ್ ಅಬೌಟ್ ಇಟ್ಸ್ ಆಕ್ಸಿಸ್. ಅಂದ್ರೆ ಒಂದು ಕರೆಂಟ್ ಎಲಿಮೆಂಟ್ ಇಲ್ಲಿದ್ರೆ ಇದಕ್ಕೆ ಈಕ್ವಲ್ ಅಂಡ್ ಆಪೋಸಿಟ್ ಕರೆಂಟ್ ಎಲಿಮೆಂಟ್ ಆಪೋಸಿಟ್ ಸೈಡ್ ಇದ್ದೇ ಇರುತ್ತೆ, ಅದು ಸರ್ಕಲ್ ಅಲ್ವಾ? ಸೊ ಐ ವಿಲ್ ಅಸ್ಯೂಮ್ ಅನದರ್ ಕರೆಂಟ್ ಎಲಿಮೆಂಟ್ B dash A dash which is also of the length DL, which is also at a distance of small r from this point P, and which is also making an angle theta with this radial vector small r. Now the magnetic field at this point P is given by the Biot-Savart's law. So Biot-Savart's law ಏನು ಹೇಳುತ್ತೆ? dB is equal to mu naught by 4 pi I dl sin theta by r square. r square ಅಂದ್ರೆ ಏನು? ಇಲ್ಲಿ ಡಿಸ್ಟೆನ್ಸ್ ಆಫ್ ಸಪರೇಷನ್, ದಟ್ ಇಸ್ ದಿಸ್. ಸೊ ಸ್ಮಾಲ್ r square. ಸೊ ಸ್ಮಾಲ್ r ಕ್ಯಾಪಿಟಲ್ r ತುಂಬಾ ಕನ್ಫ್ಯೂಸ್ ಆಗುತ್ತೆ, ಕರೆಕ್ಟ್ ಆಗಿ ನೋಡಿ ಬರೀರಿ. ಸ್ಮಾಲ್ r square ಅದು. ಸೊ ವಾಟ್ ಇಸ್ ದ ಆಂಗಲ್ ಥೀಟಾ? ಐ ಸೆಡ್ ಇಟ್ ಇಸ್ 90 ಡಿಗ್ರಿ. ಸೊ ದಿಸ್ ಬಿಕಮ್ಸ್ mu naught by 4 pi I dl. What is sin 90? It is 1 by r square. I'll call this as equation 1. Equation 1 ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. mu naught by 4 pi I dl by r square. ಇವಾಗ what will be the direction of this magnetic field dB due to the current element AB? So that will be along this direction PM. And ನೋಡಿ, ಈ PM ಯಾವ ಪ್ಲೇನ್ ಅಲ್ಲಿ ಇರುತ್ತೆ ಅಂದ್ರೆ this will be in a plane perpendicular to the plane containing the current element DL and the point P. ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದು ಡ್ಯೂ ಟು ಕರೆಂಟ್ ಎಲಿಮೆಂಟ್ AB ಆಗೋಯ್ತು. ಡ್ಯೂ ಟು ಕರೆಂಟ್ ಎಲಿಮೆಂಟ್ B dash A dash ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕಲ್ವಾ? ದಟ್ ವಿಲ್ ಬಿ, ಐ ವಿಲ್ ಕನ್ಸಿಡರ್ ಇಟ್ ಆಸ್ PM ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಇದು ಡಿಫ್ರೆಂಟ್ ಪ್ಲೇನ್ ಅಲ್ಲಿ ಇರುತ್ತೆ. ಇವಾಗ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಟ್ ಆಗ್ತದೆ ಅಟ್ ದಿಸ್ ಪಾಯಿಂಟ್. ಸೊ PM ಮತ್ತೆ PN ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ಸ್ ಅಂತ ಅನ್ಕೊಳ್ಳಿ. ಸೊ ಅದೆರಡು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತದೆ. ಸೊ ನಾನು ಇದನ್ನ ಕರೆಕ್ಟ್ ಆಗಿ ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕಂಡುಹಿಡಿಯೋದಕ್ಕೆ ಐ ಹ್ಯಾವ್ ಟು ರಿಸಾಲ್ವ್ ದಿಸ್ PM ಅಂಡ್ PN ವೆಕ್ಟರ್ಸ್. ಸೊ ರಿಸಾಲ್ವ್ ಮಾಡೋದಕ್ಕೆ ನಾನು ಆಕ್ಸಿಸ್ ನ ತಗೊಳ್ಬೇಕು. ದಿಸ್ ಇಸ್ ಪಾಸಿಟಿವ್ y axis and this is negative y axis and this is x axis. X axis is common for both the vectors. Okay, let me assume this PM vector is making an angle phi with the positive y axis. What will be this angle? That is point P ಮತ್ತೆ ಆಕ್ಸಿಸ್ ಇದೆಯಲ್ಲ, ಅದಕ್ಕೆ ಯಾವ ಆಂಗಲ್ ಆಗಿರುತ್ತೆ? ರೇಡಿಯಲ್ ವೆಕ್ಟರ್ ಮತ್ತೆ ಆಕ್ಸಿಸ್ ಆಫ್ ದ ಲೈನ್, that will also have an angle phi. ಯಾಕೆಂದ್ರೆ they both are alternate angles. Similarly, I will consider the vector PN is making an angle phi with the negative y axis. Similarly, ಹಾಗಾದ್ರೆ ಈ ಆಂಗಲ್ ಏನಾಗಬೇಕು? This angle should also be phi. Okay, so now I will resolve. ಇವಾಗ ಈ ಆಂಗಲ್ ಪಾಸಿಟಿವ್ y axis ಜೊತೆ phi ಇದ್ದಾಗ what should be the y component? dby. dby will be equal to db cos phi. Similarly, what will be the x component? dbx will be equal to db sin phi. ಇದು ವೆಕ್ಟರ್ ರಿಸಾಲ್ವಿಂಗು ನಿಮಗೆ ಫಸ್ಟ್ PU ಲೇ ಬರಬೇಕು.
ಅದನ್ನ ನೀವು ಅದು ಹೆಂಗೆ ನೆನ್ಪಿಟ್ಕೊಳ್ತೀರಾ ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಫೈ ಯಾವ್ದ್ರ ಜೊತೆ ಇರುತ್ತೋ ದಟ್ ವಿಲ್ ಬಿ ಕಾಸ್ ಫೈ, ಆಪೋಸಿಟ್ ಸೈಡ್ ವಿಲ್ ಬಿ ಸೈನ್ ಫೈ. ಓಕೆ, ಸಿಮಿಲರ್ಲಿ ಈ ಕಾಂಪೊನೆಂಟ್ ನ ರಿಸಾಲ್ವ್ ಮಾಡಿದ್ರೆ y ಕಾಂಪೊನೆಂಟ್ ಏನಾಗುತ್ತೆ dby, ಇಟ್ ವಿಲ್ ಬಿ ಈಕ್ವಲ್ ಟು db cos phi ಅಂಡ್ x ಕಾಂಪೊನೆಂಟ್ ವಿಲ್ ಬಿ db sin phi. ನೋಡಿ, ಯಾವುದೇ ಒಂದು ಕರೆಂಟ್ ಎಲಿಮೆಂಟ್ ತಗೊಂಡ್ರೆ ಅದಕ್ಕೆ ಈಕ್ವಲೆಂಟ್ ಆಪೋಸಿಟ್ ಕರೆಂಟ್ ಎಲಿಮೆಂಟ್ ಸರ್ಕ್ಯುಲರ್ ಲೂಪ್ ಅಲ್ಲಿ ಇರುತ್ತೆ ಅಂದೆ. ಯಾಕಂದ್ರೆ ದಿಸ್ ಇಸ್ ಬಿಕಾಸ್ ಆಫ್ ದ ಸಿಮಿಟ್ರಿ ಆಫ್ ಅ ಸರ್ಕ್ಯುಲರ್ ಲೂಪ್. ಓಕೆ, ಆದ್ರೆ ಇವಾಗ y ಕಾಂಪೊನೆಂಟ್ ನೋಡಿ, y ಕಾಂಪೊನೆಂಟ್ ಇಲ್ಲೂ db cos phi, ಇಲ್ಲೂ db cos phi. ಹಾಗಾದ್ರೆ y ಕಾಂಪೊನೆಂಟ್ ಒಂದು ಮೇಲ್ಗಡೆ ಆಕ್ಟ್ ಆಗ್ತದೆ, ಒಂದು ಕೆಳಗಡೆ ಆಕ್ಟ್ ಆಗ್ತದೆ. ದೇ ಬೋತ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಸೊ y ಕಾಂಪೊನೆಂಟ್ ಎರಡರದ್ದು ಕ್ಯಾನ್ಸಲ್ ಆಗುತ್ತೆ. ನೋಡಿ, x ಕಾಂಪೊನೆಂಟ್ ಎರಡರದ್ದು ಒಂದೇ ಡೈರೆಕ್ಷನ್ ಅಲ್ಲಿ ಇದೆ. ಸೊ x ಕಾಂಪೊನೆಂಟ್ ವಿಲ್ ಬಿ ದ ಮೇನ್ ಕಾಂಪೊನೆಂಟ್ ಫಾರ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ P. ಓಕೆ, ಸೊ ನಾವು ಅದನ್ನು ಡಿರೈವ್ ಮಾಡೋಣ. ಇದೆರಡು ಕ್ಯಾನ್ಸಲ್ ಆಗೋಗುತ್ತೆ. ಸೊ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ B ವಿಲ್ ಬಿ ಈಕ್ವಲ್ ಟು ಇಂಟಿಗ್ರಲ್ ಆಫ್ dbx. x ಕಾಂಪೊನೆಂಟ್ ನ ಇಂಟಿಗ್ರೇಟ್ ಮಾಡಿದ್ರೆ ಆಗೋಯ್ತು. ದಿಸ್ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರಲ್ ಆಫ್ dbx ಅಂದ್ರೆ ಏನು? ದಟ್ ಇಸ್ db sin phi. db sin phi. ಕರೆಕ್ಟ್. ಬಟ್ ಈಕ್ವೇಶನ್ 1 ಅಲ್ಲಿ db ಗೆ ನಾವು ಈಕ್ವೇಶನ್ ಬರ್ದಿದ್ವಿ. ಕರೆಕ್ಟ್. ಇಂಟಿಗ್ರಲ್ ಆಫ್ db ಏನು? mu naught by 4 pi I dl by r square into sin phi. ಕರೆಕ್ಟ್. ಇವಾಗ ಕಾನ್ಸ್ಟೆಂಟ್ ನೆಲ್ಲ ಆಚೆ ಬರ್ಕೋತೀನಿ. mu naught by 4 pi ಕಾನ್ಸ್ಟೆಂಟು, ಕರೆಂಟ್ ಕಾನ್ಸ್ಟೆಂಟು, r ಸ್ಕ್ವೇರ್ ಕಾನ್ಸ್ಟೆಂಟು. ಸೊ sin phi ಯು ಕಾನ್ಸ್ಟೆಂಟ್, ಅದೇನು ವೇರಿ ಆಗ್ತಾ ಇಲ್ಲ. ಉಳಿದಿರೋದೇನು? ಇಂಟಿಗ್ರಲ್ ಆಫ್ dl. ಇಂಟಿಗ್ರಲ್ ಆಫ್ dl ಅಂದ್ರೆ ಏನು? ಇವಾಗ dl ಅಂದ್ರೆ ಕರೆಂಟ್ ಎಲಿಮೆಂಟ್, ಸರ್ಕ್ಯುಲರ್ ಲೂಪ್ದು ಒಂದು ಕರೆಂಟ್ ಎಲಿಮೆಂಟ್, ಸ್ಮಾಲ್ ಎಲಿಮೆಂಟ್. ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ? ಕಂಪ್ಲೀಟ್ ಸರ್ಕಂಫರೆನ್ಸ್ ಆಫ್ ದಿಸ್ ಸರ್ಕ್ಯುಲರ್ ಲೂಪ್ ಸಿಗುತ್ತೆ ಅಷ್ಟೇ. ದಟ್ ಇಸ್ 2 pi. ವಾಟ್ ಇಸ್ ದ ರೇಡಿಯಸ್ ಆಫ್ ದಿಸ್ ಸರ್ಕ್ಯುಲರ್ ಲೂಪ್? ಕ್ಯಾಪಿಟಲ್ R, 2 pi r. ಓಕೆ, ಅದು ನನಗೆ ಗೊತ್ತಾಯ್ತು. ಸೊ B ವಿಲ್ ಬಿ ಈಕ್ವಲ್ ಟು mu naught by 4 pi I by r square sin phi into integral of dl is 2 pi r. ಓಕೆ, ಇಲ್ಲಿ 2 1 ಕ್ಯಾನ್ಸಲ್ ಆಗುತ್ತೆ, 2 1s are 2 2s are pi ಕ್ಯಾನ್ಸಲ್ ಆಗುತ್ತೆ. ದಿಸ್ ವಿಲ್ ಬಿ mu naught I sin phi r by 2 small r square. ಓಕೆ, ಇಷ್ಟು ನನಗೆ ಗೊತ್ತಾಯ್ತು. ಇವಾಗ ಲೆಟ್ ಮಿ ಕನ್ಸಿಡರ್ ದ ಟ್ರಯಾಂಗಲ್ O P and DL. From this, what is sin phi? Sin phi is nothing but opposite by hypotenuse, right? What is the opposite side for sin phi? It is r. R by what is hypotenuse? It is small r. So I'll call this as equation 2. Similarly, ಈ ಟ್ರಯಾಂಗಲ್ ನ ನೋಡಿ, O P ಮತ್ತೆ DL ನ ಟ್ರಯಾಂಗಲ್, this is nothing but a right angle triangle ಅಲ್ವಾ? So this is a hypotenuse. This is the hypotenuse. So what is r square? R square is nothing but the square of the other two sides, r square plus x square. Correct. So what is small r? It is nothing but root of r square plus x square. I'll call this as equation 3. I'll substitute 2 and 3 in this equation. So B will be equal to mu naught I into sin phi ಜಾಗದಲ್ಲಿ ಏನಂತ ಬರೀತೀನಿ? r by r ಅಂತ ಬರೀತೀನಿ. r by small r. Small r ಅಂದ್ರೆ ಏನು? root of r square plus x square. Correct. Into capital R ಇದೆಯಲ್ಲ, ಅದನ್ನ as it is ಬರೀತೀನಿ, divided by 2r square. 2 into what is r square? It is r square plus x square. ಓಕೆ, ಎಷ್ಟು ಗೊತ್ತಾಯ್ತು ನನಗೆ? ಸೊ ಸಿಂಪ್ಲಿಫೈ ಮಾಡಿದ್ರೆ ನನಗೆ ಏನು ಬರುತ್ತೆ? mu naught I, r into r is nothing but r square divided by, ನೋಡಿ ಇದೆರಡರದ್ದು ಬೇಸ್ ಸೇಮ್ ಇದೆ, 2 into, so root of r square plus x square can be written as r square plus x square power half. ಸೊ ಇದಕ್ಕೆ ಪವರ್ ಏನಿರುತ್ತೆ? ಹಾಫ್ ಇರುತ್ತೆ. ಇದಕ್ಕೆ ಪವರ್ 1 ಇದೆ. ಸೊ ಹಾಫ್ ಪ್ಲಸ್ 1 becomes 3/2 divided by r square plus x square to the power 3/2. This is the required expression for this derivation. ಆದರೆ ಇಲ್ಲಿಗೆ ನಿಲ್ಲಿಸಬಾರ್ದು ನೀವು. ನೋಡಿ, mu naught I capital R square by 2 into r square plus x square power 3/2. ಇದು ಮೇನ್ ಡಿರೈವೇಶನ್. ಓಕೆನಾ? ಇಲ್ಲಿ ತನಕ ಡಿರೈವ್ ಮಾಡಿದ್ರೆ ನಿಮಗೆ ಮೋಸ್ಟ್ ಆಫ್ ದ ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಆ ಈಕ್ವೇಶನ್ ನಾನು ಮತ್ತೆ ಇಲ್ಲೇ ಬರಿತೀನಿ. B is equal to mu naught I r square by 2 into
r square plus x square power 3 by 2. If there are more than one turns, then multiply this equation with n. ಅವಾಗ n number of turns ಗೆ ಆಗತ್ತೆ. ಸೊ ಸ್ಪೆಷಲ್ ಕೇಸ್ನ ನಾನು ಇವಾಗ ಡಿಸ್ಕಸ್ ಮಾಡ್ತೀನಿ. ಸ್ಪೆಷಲ್ ಕೇಸ್ 1. ಇಫ್ ದಿಸ್ ಪಾಯಿಂಟ್ ಪಿ ಇಸ್ ವೆರಿ ಮಚ್ ಫಾರ್ ಅವೇ, ಇಲ್ಲೆಲ್ಲೋ ದೂರದಲ್ಲೆಲ್ಲೋ ಇದೆ ಈ ಪಾಯಿಂಟ್ ಪಿ, ಅವಾಗ ಎಕ್ಸ್, ದ ವ್ಯಾಲ್ಯೂ ಆಫ್ ಎಕ್ಸ್ ಈಗ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಲೂಪ್ ಜೊತೆ ಕಂಪೇರ್ ಮಾಡಿದ್ರೆ ದಿಸ್ ಎಕ್ಸ್ ವಿಲ್ ಬಿ ವೆರಿ ಮಚ್ ಗ್ರೇಟರ್ ದೆನ್ ಆರ್. ಕರೆಕ್ಟ್. ಅವಾಗ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟರ್ಮು ವಿಲ್ ಆಲ್ಮೋಸ್ಟ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಓನ್ಲಿ. ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ ಆರ್ಗಿಂತ ತುಂಬಾ ಜಾಸ್ತಿ ಇದೆ. ಇವಾಗ ಎಕ್ಸ್ ವ್ಯಾಲ್ಯೂ ಜೊತೆ ಇವಾಗ ನೋಡಿ 10,000ಕ್ಕೆ 1 ರೂಪಾಯಿ ಆಡ್ ಮಾಡಿದ್ರೆ 10,001 ರೂಪಾಯಿ. ದಟ್ 1 rupee doesn't make any difference when you have a large amount. When small x is very much greater than capital R, avaga r square plus x square term will almost be equal to x square only. So in that case, magnetic field B will be equal to mu naught I r square by 2 into r square plus x square ಜಾಗದಲ್ಲಿ ಬರೀ x square power 3 by 2. So square into 3 by 2 becomes x cube. ಅವಾಗ ಈ ಕಂಡೀಷನ್ ವ್ಯಾಲಿಡ್ ಆಗಿರುತ್ತೆ. ಸಿಮಿಲರ್ಲಿ ಇಫ್ ದಿಸ್ ಪಾಯಿಂಟ್ ಪಿ ಲೈಸ್ ಅಟ್ ದ ಸೆಂಟರ್, ಇಲ್ಲೇ ಇತ್ತಪ್ಪ ಸೆಂಟರ್ ಆಫ್ ದ ಸರ್ಕಲ್ಗೆ ಪಾಯಿಂಟ್ ಇಟ್ಬಿಟ್ಟೆ, ಅವಾಗ ಏನಾಗುತ್ತೆ, ಎಕ್ಸ್ ವಿಲ್ ಬಿ ಈಕ್ವಲ್ ಟು 0. ಎಕ್ಸ್ ಟರ್ಮ್ ಇಲ್ಲಿಂದ ಇಲ್ಲಿ ತನಕ ಇದ್ದಾಗ ಎಕ್ಸ್ ಇತ್ತು, ಇವಾಗ ಈ ಪಾಯಿಂಟ್ ನ ತಗೊಂಡ್ಬಂದು ಇಲ್ಲಿಟ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಬಿಕಮ್ಸ್ 0. ಇನ್ ದಟ್ ಕೇಸ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯೂ ಇಸ್ ಈಕ್ವಲ್ ಟು mu naught I r square by 2 into r square plus 0 square power 3 by 2. r square power 3 by 2 ಆಯ್ತಾ ಅದು. r square power 3 by 2 ಅಂದ್ರೆ ಎಷ್ಟು? ದಟ್ ಇಸ್ ನಥಿಂಗ್ ಬಟ್ r cube. ಸೊ 2r cube. ಸೊ r square r ಕ್ಯಾನ್ಸಲ್ ಆಗುತ್ತೆ. b is equal to mu naught I by 2r. And this is the required expression when the point P is at the center of the circular loop. ಅಂಡ್ ಇದು 3 ಸ್ಪೆಷಲ್ ಕೇಸ್ ತನಕನೂ ಬರೆಯೋದು ತುಂಬಾನೇ ಒಳ್ಳೇದು, ಅವಾಗ ನಿಮಗೆ ಮಾರ್ಕ್ಸ್ ಕಟ್ ಮಾಡೋ ಪ್ರಾಬಬಿಲಿಟಿ ಇರೋದೇ ಇಲ್ಲ. ಸೊ that's it for this video, guys. If you like my efforts, please do like, share, comment and subscribe. This is your teacher Nagabarana signing off with a smile. I will meet you guys in the next video. Till then, bye.